ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಫೈಮ್ಸ್ ಮ್ಯಾಥ್ಸ್ ಫೇರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡಿಜಿಟ್ ಸಮ್ನ ನೀವು 2 ಪಾರ್ಟ್ಸ್ನ ನೋಡಿದ್ದೀರಾ, ಹೌದಾ? ಸೊ ಫಸ್ಟ್ ಪಾರ್ಟ್ದಲ್ಲಿ ನಾವು ಬೇಸಿಕ್ ಕಲ್ತಿದ್ದೀವಿ, ಕಾನ್ಸೆಪ್ಟ್ ಕಲ್ತಿದ್ದೀವಿ. ಪಾರ್ಟ್ 2ದಲ್ಲಿ ಮಲ್ಟಿಪ್ಲಿಕೇಶನ್ ಕಲ್ತಿದ್ದೀವಿ, ಹೌದಾ? ಸೊ ಈಗ ಪಾರ್ಟ್ 3ದಲ್ಲಿ ಡಿವಿಷನ್ದಲ್ಲಿ ನಾವು ಹೇಗೆ ಡಿಜಿಟ್ ಸಮ್ನ ಅಪ್ಲೈ ಮಾಡ್ತೀವಿ ಅನ್ನೋದನ್ನು ನೋಡೋಣ, ಹೌದಾ? ಸೊ ಡಿವಿಷನ್ದಲ್ಲಿ ನೋಡಿ ಅಂದ್ಕೊಳ್ಳಿ, ಈಗ ಡಿವಿಷನ್ಸ್ ಬರ್ತವೆ. ಡಿವಿಷನ್ದಲ್ಲಿ ನಾವು ಡಿವಿಷನ್ ಮಾಡೋಕ್ಕಿಂತ ಬದಲು ಡಿಜಿಟ್ ಸಮ್ ಯೂಸ್ ಮಾಡಿ ನಾವು ಆನ್ಸರ್ನ ಹೇಗೆ ಫೈಂಡ್ ಔಟ್ ಮಾಡೋದನ್ನು ನೋಡೋಣ, ಸರಿ ಅಲ್ವಾ? ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಈಗ ನೋಡಿ ಡಿಜಿಟ್ ಸಮ್ ಇನ್ ಡಿವಿಷನ್, ಹೌದಾ? ಈಗ ಯಾವುದೇ ನಂಬರ್ ತಗೊಳ್ಳಿ, 25 ಅಂದ್ಕೊಳ್ಳಿ, ಡಿವೈಡೆಡ್ ಬೈ 100 ಇದೆ ಅಂತ ಅಂದ್ಕೊಳ್ಳಿ. 25 ಡಿವೈಡೆಡ್ ಬೈ 100 ಇದೆ, ಹೌದಾ? ಈಗ ನಾವು ಇದ್ರದ್ದು ಡಿಜಿಟ್ ಸಮ್ ಹೇಗೆ ಮಾಡ್ತೀವಿ ಎಲ್ಲರಿಗೂ ಗೊತ್ತಿದೆ. ಇದನ್ನು ನಾವು ನ್ಯೂಮರೇಟರ್ ಅಂತ ಹೇಳ್ತೀವಿ. ಮೇಲೆ ಇರೋನು ನ್ಯೂಮರೇಟರ್, ತೆಳಗಡೆ ಇರೋನು ಡೆನಾಮಿನೇಟರ್ ಅಂತ ಹೇಳ್ತೀವಿ, ಹೌದಾ? ಮೇಲೆ ಇರೋನು ನ್ಯೂಮರೇಟರ್, ತೆಳಗಡೆ ಇರೋನು ಡೆನಾಮಿನೇಟರ್. ಈಗ ನಾವು ಡಿಜಿಟ್ ಸಮ್ ಮಾಡ್ತಾ ಇದ್ದೀವಿ, ಹೌದಾ? 2 + 5 ಏನಾಗುತ್ತೆ? 7 ಆಗುತ್ತೆ, ಹೌದಾ? ಅದೇ ರೀತಿ ಡೆನಾಮಿನೇಟರ್ದು ಡಿಜಿಟ್ ಸಮ್ ಮಾಡಿ 1 + 0 + 1 ನಿಮ್ಮದು 1 ಬರುತ್ತೆ. 1 + 0 + 1 1 ಬರುತ್ತೆ. ಈಗ 7 ಡಿವೈಡೆಡ್ ಬೈ 1 ಅಂದರೆ ನಿಮಗೆ ಗೊತ್ತೇ ಇದೆ, 7 ಈಸ್ ಯುವರ್ ಫೈನಲ್ ಆನ್ಸರ್, ಹೌದಾ? ಎನಿಥಿಂಗ್ ಡಿವೈಡೆಡ್ ಬೈ 1 ಅಂದರೆ ಅದೇ ನಿಮ್ಮದು ಆನ್ಸರ್ ಆಗಿರ್ತಾನೆ, ಹೌದಾ? ಈಗ ನೋಡಿ, ಓಕೆ, 1 ಸೆಕೆಂಡ್, ಓಕೆ. ಈಗ ನಾನು ನಿಮ್ಗೇನು ಹೇಳ್ತೀನಿ, ಯಾವುದೇ ನಂಬರ್, ಹೌದಾ? ಎನಿ ನಂಬರ್ ನ್ಯೂಮರೇಟರ್ದಲ್ಲಿ ಯಾವುದೇ ನಂಬರ್ ಇರಲಿ, ಡೆನಾಮಿನೇಟರ್ದಲ್ಲಿ ನಿಮ್ಮ ಡಿಜಿಟ್ ಸಮ್ 1 ಬಂದರೆ ನಿಮ್ಮದು ಡೈರೆಕ್ಟಾಗಿ ನೀವು ಅದನ್ನು ಇಡ್ಬೋದು. ಸರ್ ಹೇಗೆ ನೋಡಿ, ಈಗ 1624 ಅಂತ ಇದೆ, 1624 ಅಂತ ಇದೆ, ಡಿವೈಡೆಡ್ ಬೈ 1000 ಅಂತ ಇದೆ, ಹೌದಾ? 1624 ಡಿವೈಡೆಡ್ ಬೈ 1000. ಡಿಜಿಟ್ ಸಮ್ ಅಂದರೆ ಏನು ಮಾಡ್ತೀರಾ ಸರ್? ಪ್ರತಿಯೊಂದು ಡಿಜಿಟ್ನ ನಾವು ಆ್ಯಡ್ ಮಾಡ್ತೀವಿ ಸರ್, ಹೌದಾ? ಸೊ ಇಲ್ಲಿ ನೋಡಿ 6 2 1 ಹೋಗಿದ್ದಾನೆ, ಹೌದಾ? 9 ನಿಮಗೆ ಎಲ್ಲೇ ಕಾಣ್ತಾನೆ ಅಲ್ಲಿನ ಗೋಲಿ ಹೊಡೆದು ಬಿಡ್ಬೇಕಂತ ಹೇಳಿದ್ದೀನಿ, ಹೌದಾ? ಉಳಿದಿರೋದೇನು ಉಳಿದಿದ್ದಾನೆ? 4 ಉಳಿದಿದ್ದಾನೆ, ಹೌದಾ? ತೆಳಗಡೆ ಇದನ್ನು ನೀವು ಡಿಜಿಟ್ ಸಮ್ ಮಾಡಿ ನಿಮ್ಮದು ಆನ್ಸರ್ ಏನು ಬರುತ್ತೆ? 1 ಬರುತ್ತೆ, ಹೌದಾ? ಸೊ 4/1 ಅಂದರೆ ನಿಮ್ಮದು ಅಲ್ಟಿಮೇಟ್ ಫೈನಲ್ ಆಗಿ ಏನು ಬರುತ್ತೆ? 4 ಬರುತ್ತೆ, ಸರಿ ಅಲ್ವಾ? ಓಕೆ ಸರ್, ಈಗ ಡೆನಾಮಿನೇಟರ್ದಲ್ಲಿ ಹೌದಾ, ಇದು ನ್ಯೂಮರೇಟರ್ ಆಗುತ್ತೆ, ಇದು ಡೆನಾಮಿನೇಟರ್ ಆಗುತ್ತೆ. ಡೆನಾಮಿನೇಟರ್ದಲ್ಲಿ ಡಿಜಿಟ್ ಸಮ್ 1 ಬಂದರೆ ನಮಗೆ ಪ್ರಾಬ್ಲಮ್ ಇಲ್ಲ ಸರ್, ನಮಗೆ ಕಷ್ಟ ಆಗೋದಿಲ್ಲ ಸರ್. ಬಹಳ ಈಸಿಯಾಗಿ ನಾವು ನ್ಯೂಮರೇಟರ್ದಲ್ಲಿ ಏನು ಬರುತ್ತೆ ಡಿಜಿಟ್ ಸಮ್ ಅದನ್ನೇ ನಾವು ಇಡ್ತೀವಿ ಸರ್, ಹೌದಾ? ಯಾವಾಗ ಡೆನಾಮಿನೇಟರ್ದಲ್ಲಿ 1 ಬಂದರೆ. ಈಗ ಕಂಡೀಷನ್ ಏನು ಬರ್ತವೆ ಸರ್? ಡೆನಾಮಿನೇಟರ್ದಲ್ಲಿ ಡಿಜಿಟ್ ಸಮ್ 2 ಬಂದರೆ ನೋಡಿ, ಫಸ್ಟ್ ಕಂಡೀಷನ್ ಏನಿರುತ್ತೆ, ನಿಮ್ಮದು ಡೆನಾಮಿನೇಟರ್ದಲ್ಲಿ ನಿಮ್ಮ ಡಿಜಿಟ್ ಸಮ್, ನಾನು ಶಾರ್ಟಾಗಿ ಬರಿತೀನಿ ನೋಡಿ, ಡಿಜಿಟ್ ಸಮ್ 2 ಬಂದರೆ, ಡಿಜಿಟ್ ಸಮ್ 2 ಬಂದರೆ ಸರ್ ಹೇಗೆ? ಒಂದು ಎಕ್ಸಾಂಪಲ್ ಹೇಳಿ ನೋಡಿ. 2 3 6 1 ಡಿವೈಡೆಡ್ ಬೈ 1 1 00, ಹೌದಾ? ಸೊ ಡಿಜಿಟ್ ಸಮ್ ಅಂದರೆ ಏನು ಮಾಡ್ತೀರಾ? ಪ್ರತಿಯೊಂದು ಡಿಜಿಟ್ಸ್ನ ನೀವು ಆ್ಯಡ್ ಮಾಡ್ತೀರಾ, ಇದನ್ನು ಸರ್ ನಾವು ನ್ಯೂಮರೇಟರ್ ಅಂತ ಹೇಳ್ತೀವಿ, ಇದನ್ನು ಡೆನಾಮಿನೇಟರ್ ಅಂತ ಹೇಳ್ತೀವಿ, ಹೌದಾ? ಈಗ ನೋಡಿ 6 + 3 9 ಹೋಗಿದ್ದಾನೆ, ಇದನ್ನು ಕಲ್ತಿದ್ದೀರಾ ನೀವು. 6 + 3 9 ಹೋಗಿದ್ದಾನೆ. ಉಳಿದಿರೋದು ನ್ಯೂಮರೇಟರ್ದಲ್ಲಿ ಏನು ಉಳಿದಿದ್ದಾನೆ? 2 + 1 3 ಉಳಿದಿದ್ದಾನೆ, ಡಿವೈಡೆಡ್ ಬೈ 1 + 1 ನಿಮ್ಮದು ಡೆನಾಮಿನೇಟರ್ದಲ್ಲಿ 2 ಬಂದಿದ್ದಾನೆ, ಹೌದಾ? ನಾವೀಗ ಏನು ಓದ್ತಾ ಇದ್ದೀವಿ? ನಿಮ್ಮ ಡೆನಾಮಿನೇಟರ್ದಲ್ಲಿ ಡಿಜಿಟ್ ಸಮ್ 2 ಬಂದರೆ ಅದನ್ನು 1 ಮಾಡಲಿಕ್ಕೆ ನಾವು ಏನು ಮಾಡಬಹುದು, ಹೌದಾ? ಈಗ ನಮಗೆ ಡೆನಾಮಿನೇಟರ್ 1 ಆಯ್ತಪ್ಪ ಅಂತಂದರೆ ಆವಾಗ ನಮ್ಮದು ಆನ್ಸರ್ ಬರುತ್ತೆ, ಹೌದಲ್ಲ? ಈಗ ಡೆನಾಮಿನೇಟರ್ದಲ್ಲಿ 2 ಬಂದಿದ್ದಾನೆ, ಈಗ ಕೇವಲ ನಾವು ಡೆನಾಮಿನೇಟರ್ದಲ್ಲಿ 2 ಮಾತಾಡ್ತಿದ್ದೀವಿ. ಇದನ್ನು ನಾವು 1 ಮಾಡಲಿಕ್ಕೆ ಸರ್ ಏನು ಮಾಡಬಹುದು ನೋಡಿ,
ಈ ಡಿಜಿಟ್ ಸಮ್ ಡೆನಾಮಿನೇಟರ್ದಲ್ಲಿ ಏನು 2 ಬಂದಿದ್ದಾನೆ ಇವನಿಗೆ 1 ಮಾಡಲಿಕ್ಕೆ ನಾನು ಇಂಟು 5ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಹೌದಾ? ಸೊ ನಿಮಗೆ ಮ್ಯಾಥಮೆಟಿಕ್ಸ್ ರೂಲ್ ಗೊತ್ತಿದೆ, ನೀವು ಡೆನಾಮಿನೇಟರ್ದಲ್ಲಿ ಏನು ಮಲ್ಟಿಪ್ಲೈ ಮಾಡಿರ್ತೀರ ಅದೇ ನೀವು ನ್ಯೂಮರೇಟರ್ದಲ್ಲಿ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಯಾಕೆ ಸರ್? ಇವನ್ನೆರಡು ಕ್ಯಾನ್ಸಲ್ ಆಗಿಬಿಡ್ತಾನೆ, ಮತ್ತೆ ಉಳಿಯೋದು 3/2ನೇ ಉಳಿತಾನೆ. ಹೌದಲ್ವಾ? ಓಕೆ, ಈಗ ನೋಡಿ 3 5s 15 ಆಯಿತು, 2 5s 10 ಆಯಿತು. ಹೌದಾ? 2 5s 10. ಈಗ ಮತ್ತೆ ಡಿಜಿಟ್ ಸಮ್ ಮಾಡಿ 1 + 5 6 ಆಗ್ತಾನೆ, 1 + 0 1 ಆಗ್ತಾನೆ. ಹೌದಾ? ನೋಡಿ ಈಗ ನಮ್ಮದು ಡಿನಾಮಿನೇಟರ್ ಏನು ಬಂದಿದೆ? 1 ಬಂದಿದೆ. ಡಿನಾಮಿನೇಟರ್ ಏನು ಬಂದಿದೆ? 1 ಬಂದಿದೆ. ಹೌದಾ? ನಮ್ಮದು ಫಸ್ಟು ಏನು ಬಂದಿತ್ತು? ಡೆನಾಮಿನೇಟರ್ದಲ್ಲಿ 2 ಬಂದಿತ್ತು. ಯಾವಾಗ? ಡಿಜಿಟ್ ಸಮ್ ಆದ ಮೇಲೆ ನಮ್ಮ ಡೆನಾಮಿನೇಟರ್ದಲ್ಲಿ 2 ಬಂದಿತ್ತು. ಹೌದಾ? ಸೊ ಈ 2ನ ನಾವು 1 ಮಾಡಲಿಕ್ಕೆ 5ದು ಸಹಾಯ ತೊಗೊಂಡಿದ್ದೀವಿ. ನಾವು 2 5s 10 ಮಾಡಿದ್ದೀವಿ. ಈಗ ನೋಡಿ 1 + 0 ನಿಮ್ಮದು 1 ಬಂದಿದೆ. ಹೌದಾ? ಈಗ 6/1 ಅಂದರೆ ಎಲ್ಲರಿಗೂ ಗೊತ್ತಿದೆ, 6 ಉಳಿತಾನೆ. ಹೌದಲ್ವಾ? ಸೊ ಯಾವಾಗೂ ನೆನ್ಪಿಟ್ಕೊಳ್ಳಿ, ಡೆನಾಮಿನೇಟರ್ದಲ್ಲಿ ನಿಮ್ಮ ಡಿಜಿಟ್ ಸಮ್ 2 ಬಂತಪ್ಪ ಅಂತಂದರೆ ಅದನ್ನು 1 ಮಾಡಲಿಕ್ಕೆ ನೀವು ಯಾವ ಹೆಲ್ಪ್ ತೊಗೊತೀರಾ? 5ನ ಮಲ್ಟಿಪ್ಲೈ ಮಾಡ್ತೀರ. ಹೌದಾ? 2 ಬಂದರೆ ನೀವು 5ಇಂದ ಮಲ್ಟಿಪ್ಲೈ ಮಾಡ್ತೀರ. ಹೌದಾ? ಅದೇ ರೀತಿ ಏನಾದರೂ ಡೆನಾಮಿನೇಟರ್ದಲ್ಲಿ 5 ಬಂದರೆ ನೀವು 2ಇಂದ ಮಲ್ಟಿಪ್ಲೈ ಮಾಡ್ತೀರ. ಯಾಕೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ ಸರ್? ಎದಕ್ಕೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಡಿಜಿಟ್ ಸಮ್ ಡೆನಾಮಿನೇಟರ್ದಲ್ಲಿ ನಮ್ಮ ಡಿಜಿಟ್ ಸಮ್ 1 ಮಾಡಲಿಕ್ಕೆ, ಟು ಮೇಕ್ ದಿ ಡೆನಾಮಿನೇಟರ್ ಹ್ಯಾಸ್ 1. ಸೊ ವಿ ಆರ್ ಡೂಯಿಂಗ್, ಇಫ್ 2 ಬಂದರೆ ನೀವು 5ಇಂದ ಮಲ್ಟಿಪ್ಲೈ ಮಾಡ್ತೀರಾ, 5 ಬಂದರೆ 2ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಕ್ವಶನ್ಸ್ ಇದ್ದಾವೆ, ನೋಡೋಣ. ಓಕೆ, ನೀವು ಕ್ವಶನ್ ಸಾಲ್ವ್ ಮಾಡಿದಾದ್ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂತಮ್ಮ. ಓಕೆ, ಈಗ ನೋಡಿ ಸರ್, ಒಂದು ನೀವು ಕಲಿಸಿದ್ದೀರಾ, ಡೆನಾಮಿನೇಟರ್ದಲ್ಲಿ 2 ಆಯಿತು. ಈಗ ಡೆನಾಮಿನೇಟರ್ದಲ್ಲಿ ನಿಮ್ಮದು ಡಿಜಿಟ್ ಸಮ್, ಓಕೆ ಶಾರ್ಟ್ ಆಗಿ ಬರಿತಾ ಇದ್ದೀನಿ, ನಿಮ್ಮದು ಡಿಜಿಟ್ ಸಮ್ 4 ಬಂದರೆ, ಸರ್ ಒಂದು ಎಕ್ಸಾಂಪಲ್ ಹೇಳಿ ನೋಡಿ. 5 to 4 6 ಡಿವೈಡೆಡ್ ಬೈ 2 1 1 0 ಏನೋ ಕೊಟ್ಟಿದ್ದಾರೆ. ಹೌದಾ? ಏನಾದರೂ ಕೊಳ್ಳಿ. ಓಕೆ, ನಾವು ಜಸ್ಟ್ ಕಾನ್ಸೆಪ್ಟ್ ಕಲಿತಾ ಇದ್ದೀವಿ ಈಗ. ಹೌದಾ? ಕಾನ್ಸೆಪ್ಟ್ ಕಲಿತಾ ಇದ್ದೀವಿ. ಈಗ ಇದನ್ನು ಡಿಜಿಟ್ ಸಮ್ ಮಾಡ್ತೀರಾ, ಇದನ್ನು ನ್ಯೂಮರೇಟರ್ ಅಂತ ಹೇಳ್ತೀವಿ, ಇದನ್ನು ಡೆನಾಮಿನೇಟರ್ ಅಂತ ಹೇಳ್ತೀವಿ. ಈಗ ಇದನ್ನು ಡಿಜಿಟ್ ಸಮ್ ಮಾಡಿ ಏನಾಗುತ್ತೆ ಸರ್? 9 ಕಾಣ್ತಾ ಇದೆ ನಮಗೆ. 5 + 4 9, ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿದ್ದೀವಿ. ಉಳಿದಿರೋದು 2 + 6 ಉಳಿದಿದ್ದಾನೆ. 2 + 6 ಅಂದರೆ ಎಲ್ಲರಿಗೂ ಗೊತ್ತಿದೆ 8 ಆಗುತ್ತೆ. 2 + 6 ಅಂದರೆ 8 ಆಗುತ್ತೆ. ಈಗ ನೋಡಿ 2 + 1 3, ಡೆನಾಮಿನೇಟರ್ದಲ್ಲಿ ಡಿಜಿಟ್ ಸಮ್ ಮಾಡಿ 2 + 1 3 ಆಗ್ತಾನೆ, 3 + 1 4 ಆಗ್ತಾನೆ, 3 + 1 4 ಆಗ್ತಾನೆ. ಹೌದಾ ಸರ್? ನೀವು ನನಗೆ ಒಂದು ಕ್ವಶನ್ ಕೇಳ್ಬೋದು, ಸರ್ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದಲ್ವಾ? 4 1s 4 2s? ಹಾಂ ಮಾಡ್ಬೋದು, ಆದರೆ ನಾವು ಈಗ ಡಿಜಿಟ್ ಸಮ್ ಕಲಿತಾ ಇದ್ದೀವಿ. ಹೌದಾ? ಫೋಕಸ್ ನಮ್ಮದು ಡಿಜಿಟ್ ಸಮ್ ಮೇಲೆಡೆ. ಈಗ ಡೆನಾಮಿನೇಟರ್ದಲ್ಲಿ 4 ಬಂದಿದ್ದಾನೆ. ಈ 4ನ 1 ಮಾಡಲಿಕ್ಕೆ ನಾವು ಎದರ ಸಹಾಯ ತೊಗೋಬೇಕು ಅಂತ ಕ್ವಶನ್ ಬರುತ್ತೆ. ಹೌದಾ? ನೀವು ಪ್ರೀವಿಯಸ್ದಲ್ಲಿ ನೋಡಿದ್ದೀರಾ, ಡೆನಾಮಿನೇಟರ್ದಲ್ಲಿ 2 ಬಂದರೆ ಅದನ್ನು 1 ಮಾಡಲಿಕ್ಕೆ 5ಇಂದ ಮಲ್ಟಿಪ್ಲೈ ಮಾಡಿದ್ದೀವಿ. ಹೌದಾ? ಅದೇ ರೀತಿ ಡೆನಾಮಿನೇಟರ್ದಲ್ಲಿ ಈಗ 4 ಬಂದಿದ್ದಾನೆ. ಈಗ ಈ ಫುಲ್ ಡೆನಾಮಿನೇಟರ್ನ ನನಗೆ 1 ಮಾಡಲಿಕ್ಕೆ ಇದನ್ನು ನಾನು 7ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಹೇಗೆ ಸರ್? ನೋಡಿ, ಈಗ ನಿಮಗೆ ಗೊತ್ತಿದೆ, ಡೆನಾಮಿನೇಟರ್ದಲ್ಲಿ 7ಇಂದ ಮಲ್ಟಿಪ್ಲೈ ಮಾಡಿದರೆ ನಿಮ್ಮದು ನ್ಯೂಮರೇಟ್ರು 7ಇಂದ ಮಲ್ಟಿಪ್ಲೈ ಆಗ್ತಾನೆ. ಹೌದಾ? ಸೊ ಇದು ಏನಾಗುತ್ತೆ? 8 7s 56 ಆಗುತ್ತೆ. ಹೌದಾ? 8 7 56, 4 7 28 ಆಗುತ್ತೆ. ಹೌದಾ? ಈಗ ಇದರದ್ದು ಡಿಜಿಟ್ ಸಮ್ ಮಾಡಿ ನೋಡಿ. ಹೌದಾ? ಸೊ 5 + 6 11 ಆಗುತ್ತೆ. ಅಗೇನ್ 1 + 1 2 ಆಗುತ್ತೆ. ಹೌದಾ? ಡೈರೆಕ್ಟಾಗಿ ಬರಿತಾ ಇದ್ದೀನಿ. ಹೌದಾ? ಈಗ ಅದೇ ರೀತಿ 2 + 8 ಮಾಡಿ ನೋಡಿ. 2 + 8 ಅಂದರೆ 10 ಬರುತ್ತೆ ಸರ್. ಅಗೇನು 1 + 0 ಅಂದರೆ 1 ಬರುತ್ತೆ ಸರ್. ಹೌದಾ? ಸೊ ನಮ್ಮದು ಡಿಜಿಟ್ ಸಮ್ ಏನು ಬಂದಿದೆ? 1 ಬಂದಿದೆ. ನಮ್ಮ ಕೆಲಸ ಏನಂತಮ್ಮ ಅಂತಂದರೆ ಡೆನಾಮಿನೇಟರ್ನ ನಾವು 1 ಮಾಡಬೇಕು. ಹೌದಾ? ಡೆನಾಮಿನೇಟರ್ನ ನಾವು 1 ಮಾಡಬೇಕು. ಈಗ 1 ಆಗಿದೆ. ಸೊ ನಿಮ್ಮದು ಫೈನಲ್ ಏನು ಬಂದಿದೆ? 2 ಬಂದಿದೆ. ಹೌದಲ್ವಾ? ಸೊ ಈಗ ನಾವೇನು ಕಲ್ತಿದ್ದೀವಿ? ಡೆನಾಮಿನೇಟರ್ದಲ್ಲಿ ನಿಮ್ಮದು ಡಿಜಿಟ್ ಸಮ್ 4 ಬಂದರೆ ನೀವು 7 ಸಹಾಯ ತೊಗೊತೀರಾ. ಯಾಕೆ ತೊಗೊತೀವಿ?
ಡೆನಾಮಿನೇಟರ್ನ 1 ಮಾಡಲಿಕ್ಕೆ ನಾವು 7 ಸಹಾಯ ತೊಗೊತೀವಿ. ಹೌದಾ, 7ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಹೌದಾ, ಅದೇ ರೀತಿ ನಿಮ್ಮದು 7 ಏನಾದರೂ ಡೆನಾಮಿನೇಟರ್ದಲ್ಲಿ ಬಂದರೆ ಉಲ್ಟಾ ತಿಳ್ಕೊಂಡ್ಬಿಡಿ. ನಿಮ್ಮ ಡೆನಾಮಿನೇಟರ್ದಲ್ಲಿ 7 ಬಂದರೆ ನೀವು 4ಇಂದ ಮಲ್ಟಿಪ್ಲೈ ಮಾಡ್ತೀರಿ. ನೀವು 4ಇಂದ ಮಲ್ಟಿಪ್ಲೈ ಮಾಡ್ತೀರಿ. ಸರಿ ಅಲ್ವಾ? ಓಕೆ, ನೆಕ್ಸ್ಟ್ ನೋಡಿ. ಈಗ ಲಾಸ್ಟ್ ತಿಳ್ಕೊಳ್ಳಿ. ಡೆನಾಮಿನೇಟರ್ದಲ್ಲಿ 8 ಬಂದರೆ, ಡಿಜಿಟ್ ಸಮ್ 8 ಬಂದರೆ, ಹೌದಾ? ಒಂದು ಎಕ್ಸಾಂಪಲ್ ಕೊಡಿ ಸರ್. ನೋಡಿ ಕೊಡ್ತೀನಿ. 8 1 6 1 ಡಿವೈಡೆಡ್ ಬೈ 2 2 4 0 ಅಂತ ಕೊಟ್ಟಿದ್ದಾರೆ. 2 2 4 0 ಅಂತ ಕೊಟ್ಟಿದ್ದಾರೆ. ಹೌದಾ, ಇದನ್ನು ಡಿವೈಡ್ ಮಾಡ್ತಾ ಕುಂತ್ರೆ ಬಹಳ ನಿಮಗೆ ಓಕೆ ಮಾನಸಿಕ ಆಗ್ತೀರಾ. ಈಗ ನೋಡಿ, ಇದ್ರದ್ದು ಡಿಜಿಟ್ ಸಮ್ ಮಾಡಿ. ಹೌದಾ, 8 + 1 9 ನಾವು ಗೋಲಿ ಹೊಡೆದಿದ್ದೀವಿ ಸರ್. ಉಳಿದಿರೋದು 6 + 1 ಉಳಿದಿದ್ದಾನೆ, 7 ಬರ್ತಾನೆ. 6 + 1 ಏನು ಬರ್ತಾನೆ? 7 ಬರ್ತಾನೆ. ಡಿವೈಡೆಡ್ ಬೈ 2 + 2 4 4 + 4 8 ಬಂದಿದ್ದಾನೆ. 4 + 4 8 ಬಂದಿದ್ದಾನೆ. ಈಗ ನೋಡಿ, ಡೆನಾಮಿನೇಟರ್ದಲ್ಲಿ 8 ಬಂದಿದೆ. ನಾವು ಏನು, ನಮ್ಮ ಕೆಲಸ ಏನು ಅಂತಂದರೆ ಡೆನಾಮಿನೇಟರ್ನ 1 ಮಾಡಬೇಕು. ಹೌದಾ, ಈಗ 8ನ 1 ಮಾಡಲಿಕ್ಕೆ ನಾವು ಇದನ್ನು ಏನು ಮಾಡ್ತೀವಪ್ಪ ಅಂತಂದರೆ, ಇದನ್ನು 8ಇಂದಾನೇ ಮಲ್ಟಿಪ್ಲೈ ಮಾಡ್ತೀವಿ. 8ಇಂದಾನೇ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಇದನ್ನು 8ಇಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಹೌದಾ, ಸೊ 7 8s 56. ಹೌದಾ, 8 8s 64 ಬರುತ್ತೆ. 8 8s 64 ಬರುತ್ತೆ. ಈಗ ನೋಡಿ, 5 + 6 ನಿಮ್ಮದು 11 ಬರ್ತಾನೆ. ಹೌದಾ, 5 + 6 11. 11 ಅಂದರೆ ನಮಗೆ ಗೊತ್ತು ಸರ್ 2. ಹೌದಾ, 11 ಅಂದರೆ ಏನು? 2. ಓಕೆ, 6 + 4 ಅಂದರೆ 10 ಸರ್. ಅಗೇನ್ 1 + 0 ಅಂದರೆ 1 ಸರ್. ಹೌದಾ, ನೋಡಿ ಮತ್ತೆ ಡೆನಾಮಿನೇಟರ್ದಲ್ಲಿ 1 ಬಂದಿದ್ದಾನೆ. ಹೌದಾ, ನಾವು ಅದನ್ನು ಮಾಡಿದ್ದೀವಿ. ಸೊ ಫೈನಲಿ ಏನು ಬಂದಿದೆ? 2 ನಮ್ಮದು ಆನ್ಸರ್ ಬಂದಿದೆ. ಹೌದಾ, ಸೊ ಈಗ ಏನು ಕಲ್ತಿದ್ದೀರಾ? ಡೆನಾಮಿನೇಟರ್ದಲ್ಲಿ ನಿಮ್ಮದು ಡಿಜಿಟ್ ಸಮ್ 8 ಬಂತಪ್ಪ ಅಂತಂದರೆ ಅದನ್ನು 1 ಮಾಡಲಿಕ್ಕೆ ನೀವು 8ಇಂದಾನೇ ಮಲ್ಟಿಪ್ಲೈ ಮಾಡ್ತೀರ. 8ಇಂದಾನೇ ನೀವು ಮಲ್ಟಿಪ್ಲೈ ಮಾಡ್ತೀರ. ಹೌದಾ, ಸೊ ಇದನ್ನು ನೀವು ತಿಳ್ಕೊಬೇಕಾಗುತ್ತೆ. ಓಕೆ, ಸೊ ನಿಮಗೆ ಕನ್ಫ್ಯೂಸ್ ಆದರೆ ಸ್ವಲ್ಪ ವಿಡಿಯೋನ ಹಿಂದೆ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸರಿ ಅಲ್ವಾ? ಓಕೆ, ಸೊ ನಾವೀಗ ಒಂದು ಓವರ್ ವ್ಯೂ ನೋಡೋಣ. ನೋಡಿ, ಡೆನಾಮಿನೇಟರ್ದಲ್ಲಿ 2 ಬಂದರೆ ನಾವು ಎದರ ಸಹಾಯ ತೊಗೊತೀವಿ ರೀ? ಯಾರು ಅಣ್ತಮ್ಮ ಬರ್ತಾನೆ? 7 ಬರ್ತಾನೆ. ಹೌದಾ, ಡೆನಾಮಿನೇಟರ್ದಲ್ಲಿ 2 ಬಂದರೆ 7 ಇವನಿಗೆ ಸಹಾಯ ಮಾಡಲಿಕ್ಕೆ ಬರ್ತಾನೆ. ಸಹಾಯ ಅಂದರೆ ಏನು ಸರ್? ಡೆನಾಮಿನೇಟರ್ನ 1 ಮಾಡಲಿಕ್ಕೆ. ಹೌದಾ, ಡೆನಾಮಿನೇಟರ್ನ 1 ಮಾಡಲಿಕ್ಕೆ. ಡೆನಾಮಿನೇಟರ್ನ 1 ಮಾಡಿ. ಅದೇ ರೀತಿ 7 ಏನಾದರೂ ಬಂದರೆ ನಾವು 2ಇಂದ ಮಲ್ಟಿಪ್ಲೈ ಮಾಡ್ತೀವಿ. 2 ಬಂದರೆ ನಾವು 7ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಇದನ್ನು ಹೀಗೆ ನೆನ್ಪಿಟ್ಕೊಳ್ಳಿ. ಡೆನಾಮಿನೇಟರ್ದಲ್ಲಿ 2 ಬಂದರೆ ಇವನಿಗೆ ಸಹಾಯ ಮಾಡಲಿಕ್ಕೆ 7 ಬರ್ತಾನೆ. ಅದೇ ರೀತಿ 7 ಏನಾದರೂ ಡೆನಾಮಿನೇಟರ್ದಲ್ಲಿ ಬಂದರೆ ಇವನಿಗೆ ಸಹಾಯ ಮಾಡಲಿಕ್ಕೆ 2 ಬರ್ತಾನೆ. ಹೌದಾ, ಅದೇ ರೀತಿ ಡೆನಾಮಿನೇಟರ್ದಲ್ಲಿ 4 ಬಂದರೆ, ಓಕೆ ಸಾರಿ ಸರ್, ಏನಾಯಿತು? ಸೊ ಇಲ್ಲಿ 5 ಬರ್ತಾನೆ ರೀ. ಹೌದಾ, ಸೊ ಇಲ್ಲಿ 5 ಬರ್ತಾನೆ. ಹೌದಾ, ಹೌದಲ್ವಾ? ಸೊ ಅದೇ ರೀತಿ ಡೆನಾಮಿನೇಟರ್ದಲ್ಲಿ ನಿಮ್ಮದು 4 ಬಂದರೆ ಇವನಿಗೆ ಸಹಾಯ ಮಾಡಲಿಕ್ಕೆ 7 ಬರ್ತಾನೆ. ಅದೇ ರೀತಿ ಡೆನಾಮಿನೇಟರ್ದಲ್ಲಿ 7 ಬಂದರೆ ಇವನಿಗೆ ಸಹಾಯ ಮಾಡಲಿಕ್ಕೆ 4 ಬರ್ತಾನೆ. ಸಹಾಯ ಅಂದರೆ ಏನು? ಮಲ್ಟಿಪ್ಲೈ ಮಾಡ್ತೀವಿ. ಹೌದಾ, 4 ಬಂದರೆ 7ಇಂದ ಮಲ್ಟಿಪ್ಲೈ ಮಾಡ್ತೀವಿ, 7 ಬಂದರೆ 4ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಹೌದಾ ಸರ್, ಇಷ್ಟೆಲ್ಲ ಹೇಳಿದ್ದೀರಾ? ಓಕೆ, ಇಷ್ಟು ನೆನ್ಪಿಟ್ಕೋಬೇಕಾಗುತ್ತೆ. ಹೌದಾ ಸರ್, ಇಷ್ಟೆಲ್ಲ ಹೇಳಿದ್ದೀರಾ? ಡೆನಾಮಿನೇಟರ್ದಲ್ಲಿ 3 ಬಂದರೆ, 6 ಬಂದರೆ, 9 ಬಂದರೆ, ಹೌದಾ 2 5 4 7 ಬಂದರೆ ನೀವು ಹೇಳಿದ್ದೀರಾ. ಆದರೆ ಡೆನಾಮಿನೇಟರ್ದಲ್ಲಿ 3 6 9 ಬಂತಪ್ಪ ಅಂತಂದರೆ ನೋಡಿ ಅಂತಮ್ಮ, 3 6 9 ಏನಾದರೂ ನಿಮ್ಮ ಡಿಜಿಟ್ ಸಮ್ ಡೆನಾಮಿನೇಟರ್ದಲ್ಲಿ ಬಂದರೆ, ಓಕೆ, ಡೆನಾಮಿನೇಟರ್ದಲ್ಲಿ ನಿಮ್ಮ ಡಿಜಿಟ್ ಸಮ್ 3 ಅಥವಾ 6 ಅಥವಾ 9 ಬಂದರೆ ನೀವು ಇದನ್ನು
ಇದಕ್ಕೆ ಸಹಾಯ ಮಾಡಲಿಕ್ಕೆ ಯಾರೂ ಬರೋದಿಲ್ಲ ರೀ. ನೀವು ನಾರ್ಮಲ್ ಡಿವಿಷನ್ ಮಾಡಬೇಕಾಗುತ್ತೆ, ಹೌದಾ, ಕಟ್ಟಾಕುಟ್ಟಿ ಮಾಡಬೇಕಾಗುತ್ತೆ, ಹೌದಲ್ವಾ. ಸೊ 2547ಗೆ ಸಹಾಯ ಮಾಡಲಿಕ್ಕೆ ಇದ್ದಾರೆ, ಆದರೆ 369ಗೆ ಸಹಾಯ ಮಾಡಲಿಕ್ಕೆ ಯಾರೂ ಇಲ್ಲ, ಹೌದಾ. ಸೊ ಇದನ್ನು ನೀವು ನಾರ್ಮಲ್ ಆಗಿ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ಸ್ ಇದ್ದಾವೆ, ಆರಾಮಾಗಿ ನಾವು ತಿಳ್ಕೊಳೋಣ, ಸರಿ ಅಲ್ವಾ. ಸೊ ಇಷ್ಟು ಕಾನ್ಸೆಪ್ಟ್ ಆಯಿತು. ಈಗ ಬನ್ನಿ ಎಕ್ಸಾಂಪಲ್ಗೆ ಮೂವ್ ಆಗೋ. ಓಕೆ, 2940, ಓಕೆ, ಏನಂತ ಕೇಳಿದ್ದಾರೆ, 2940 ಡಿವೈಡೆಡ್ ಬೈ 245 ಅಂತ ಕೇಳಿದ್ದಾರೆ, ಹೌದಾ. ನಾನು ನಿಮಗೆ ಹೇಳಿದ್ದೀನಿ ಡಿಜಿಟ್ ಸಮ್ದಲ್ಲಿ 9 ನಿಮಗೆ ಎಲ್ಲೇ ಕಾಣ್ತಾ ಇದೆ ಅದನ್ನು ಹಾರಿಸಿಬಿಡಿ, ಹೌದಾ. ಈಗ ನೋಡಿ, ಇದನ್ನು ನಾವು ನ್ಯೂಮರೇಟರ್ ಅಂತ ಹೇಳ್ತೀವಿ, ಇದನ್ನು ನಾವು ಡೆನಾಮಿನೇಟರ್ ಅಂತ ಹೇಳ್ತೀವಿ, ಎಲ್ಲರಿಗೂ ಗೊತ್ತಿದೆ. ಸರ್ 9 ಕಾಣ್ತಾ ಇದೆ, ಹರಿಸಿದ್ದೀವಿ. 2 + 4 6 ನಮಗೆ ಬಂದಿದ್ದಾನೆ, ಹೌದಾ. ಸೊ ಡಿವೈಡೆಡ್ ಬೈ ಸರ್ 5 + 4 9 ಕಾಣ್ತಾ ಇದೆ, ಹರಿಸಿದ್ದೀವಿ, ಡೈರೆಕ್ಟಾಗಿ ಹರಿಸಿದ್ದೀವಿ. ಉಳಿದಿರೋದು ಏನು ಉಳಿದಿದೆ, 2 ಉಳಿದಿದೆ, ಹೌದು. ಸರ್ ಈಗ ನಾವು ಡೈರೆಕ್ಟಾಗಿ 2 1s 2 3s ಕ್ಯಾನ್ಸಲ್ ಮಾಡ್ಬೋದು, ಹಾಂ ಮಾಡ್ಬೋದು. ಆದರೆ ನಾವು ಡಿಜಿಟ್ ಸಮ್ ಕಲಿತಾ ಇದ್ದೀವಿ, ನೆನ್ಪಿಟ್ಕೊಳ್ಳಿ, ಡಿಜಿಟ್ ಸಮ್, ಹೌದಾ. ಡೆನಾಮಿನೇಟರ್ದಲ್ಲಿ 2 ಬಂದರೆ ಇವನಿಗೆ ಸಹಾಯ ಮಾಡಲಿಕ್ಕೆ ಯಾರು ಬರ್ತಾನೆ, ಕಲ್ತಿದ್ದೀರಾ. ಡೆನಾಮಿನೇಟರ್ದಲ್ಲಿ 2 ಬಂದರೆ ಇವನಿಗೆ ಸಹಾಯ ಮಾಡಲಿಕ್ಕೆ 5 ಬರ್ತಾನೆ. ಇದರ ಅರ್ಥ ನೀವು 5ಇಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ, ಹೌದಾ. ಸೊ ಇದನ್ನು ನಾವು ಏನಿಂದ ಮಲ್ಟಿಪ್ಲೈ ಮಾಡ್ತೀವಿ, 5ಇಂದ ಮಲ್ಟಿಪ್ಲೈ ಮಾಡ್ತೀವಿ, ಹೌದಾ. ನೆನ್ಪಿಟ್ಕೊಳ್ಳಿ, ನೀವು ಇಲ್ಲಿ ಡೆನಾಮಿನೇಟರ್ದಲ್ಲಿ ಏನು ಮಲ್ಟಿಪ್ಲೈ ಮಾಡ್ತೀರಾ ಅದನ್ನೇ ನೀವು ನ್ಯೂಮರೇಟರ್ದಲ್ಲಿ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ, ಹೌದಲ್ವಾ. ನೆಕ್ಸ್ಟ್ ನೋಡಿ, 6 5s 30 ಬರ್ತಾನೆ, 2 5s 10 ಬರ್ತಾನೆ. 3 + 0 ಅಂದರೆ 3, 1 + 0 ಅಂದರೆ 1. ನಿಮ್ಮದು ಫೈನಲ್ ಆನ್ಸರ್ ಏನು ಬಂದಿದೆ, 3 ಬಂದಿದೆ. ಫೈನಲ್ ಆನ್ಸರ್ ಏನು ಬಂದಿದೆ, 3 ಬಂದಿದೆ, ಹೌದಾ. ಈ 3ನ ನೀವು ಆಪ್ಷನ್ದಲ್ಲಿ ಹುಡುಕಿ. 1 + 2 3 ಬಂದಿದ್ದಾನೆ, 1 + 4 1 + 3 4 ಬಂದಿದ್ದಾನೆ, 1 + 5 6 ಬಂದಿದ್ದಾನೆ, 1 + 8 9 ಬಂದಿದೆ. ನಮಗೆ ಬೇಕಾಗಿರೋದೇನು, 3 ಬೇಕಿತ್ತು ಸರ್. ಸೊ ಆಪ್ಷನ್ ಎ ಈಸ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಈಸ್ ದಿ ಕರೆಕ್ಟ್ ಆನ್ಸರ್. ಸೊ ನಿಮ್ಮದು 2940 ಡಿವೈಡೆಡ್ ಬೈ 245 ಅಂದರೆ ನಿಮ್ಮ ಆನ್ಸರ್ ಏನು ಬರುತ್ತೆ, 12 ಬರುತ್ತೆ. ನೋಡಿ ಎಷ್ಟು ಈಸಿಯಾಗಿ ನಾವು ಡಿಜಿಟ್ ಸಮ್ಮಿಂದ ಫೈಂಡ್ ಔಟ್ ಮಾಡಿದ್ದೀವಿ, ಹೌದಾ. ಸೊ ಇದನ್ನು ನೀವು ನೆನಪಿಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಓಕೆ, ಈಗ ಭಯಂಕರ ಕ್ವಶನ್ ಬಂದಿದೆ, ಹೌದಾ. ಇದನ್ನು ನೀವು ಕ್ಯಾನ್ಸಲ್ ಮಾಡ್ತಾ ಕುಂತ್ರೆ ಬಹಳ ಟೈಮ್ ಆಗುತ್ತೆ. ಅದಕ್ಕೆ ನಾನು ನಿಮಗೆ ಕಲಿಸಿದ್ದೀನಿ ಡಿಜಿಟ್ ಸಮ್ ಗೊತ್ತಿದೆ ಮಾರಾಯ ನಮಗೆ, ಹೌದಾ. ಡಿಜಿಟ್ ಸಮ್ ಗೊತ್ತಿದ್ರೆ ಸಾಕು. 146506 146506 ಡಿವೈಡೆಡ್ ಬೈ 2363 ಅಂತ ಕೇಳಿದ್ದಾನೆ, 2363 ಅಂತ ಕೇಳಿದ್ದಾನೆ, ಹೌದಾ. ಓಕೆ, ಈಗ ಡಿಜಿಟ್ ಸಮ್ ಮಾಡಿ, ಹೌದಾ. ಇವನು ನ್ಯೂಮರೇಟರ್ ಇದ್ದಾನೆ, ಇವನು ಡೆನಾಮಿನೇಟರ್ ಇದ್ದಾನೆ, ಹೌದಲ್ವಾ. ಸೊ ನ್ಯೂಮರೇಟರ್ದಲ್ಲಿ ಏನಾದರೂ 9 ಕಾಣ್ತಾ ಇದೆಯಾ ನೋಡಿ. ಸರ್ ಕಾಣ್ತಾ ಇದೆ, 549 ಹೋಗಿದ್ದಾನೆ, 549 ಹೋಗಿದ್ದಾನೆ. ತೆಳಗಡೆ 639 ಹೋಗಿದ್ದಾನೆ. ಈಗ ಉಳಿದಿರೋದೇನು ಉಳಿದಿದ್ದಾನೆ ಅದನ್ನು ಬರೆದ್ಬಿಡಿ. ಸೊ ನ್ಯೂಮರೇಟರ್ದಲ್ಲಿ 1 + 6 7, 7 + 6 7 + 6 13 ಆಗ್ತಾನೆ, ಹೌದಲ್ವಾ. 7 + 6 13 ಆಗ್ತಾನೆ. ಅಗೇನು 1 + 3 4 ಆಗ್ತಾನೆ, ಹೌದಾ. 1 + 3 4 ಆಗ್ತಾನೆ. ಅದೇ ರೀತಿ ಡೆನಾಮಿನೇಟರ್ದಲ್ಲಿ 2 + 3 5 ಆಗ್ತಾನೆ, 2 + 3 5 ಆಗ್ತಾನೆ. ಹಾಂ ಸರ್, ನಾವು ಡಿಜಿಟ್ ಸಮ್ ಮಾಡಿದ್ದೀವಿ, ನಮಗೆ ಡೆನಾಮಿನೇಟರ್ದಲ್ಲಿ 5 ಬಂದಿದ್ದಾನೆ. ನೀವು ಹೇಳಿದ್ದೀರಾ ಸರ್ ಡೆನಾಮಿನೇಟರ್ದಲ್ಲಿ 5 ಬಂದರೆ ಅವನಿಗೆ ಸಹಾಯ ಮಾಡಲಿಕ್ಕೆ ಯಾರು ಬರ್ತಾನೆ, 2 ಬರ್ತಾನೆ, ಹೌದಾ. ಅಂಟಮ ಬರ್ತಾನೆ, 2 ಅಂಟಮ ಬರ್ತಾನೆ. ಈಗ ನೋಡಿ, ಇವನಿಗೆ ಸಹಾಯ ಮಾಡಲಿಕ್ಕೆ 2 ಬಂದಿದ್ದಾನೆ, ಹೌದಾ, 2 ಬಂದಿದ್ದಾನೆ. ಈಗ 4 2s 8 ಆಗಿದೆ, ಹೌದಾ. 5 2s 10 ಆಗಿದೆ. ನಾವು ಇದನ್ನು ಡೈರೆಕ್ಟಾಗಿ 1 + 0 1 ಅಂತ ಬರಿತೀವಿ, ಹೌದಾ. ನಿಮ್ಮದು ಫೈನಲ್ ಆನ್ಸರ್ ಏನು ಬಂದಿದೆ, 8 ಬಂದಿದೆ. ಫೈನಲ್ ಆನ್ಸರ್ ಏನು ಬಂದಿದೆ, 8 ಬಂದಿದೆ, ಹೌದಾ. ನಿಮಗೆ ಕಲಿಸ್ತಾ ಇದ್ದೀನಿ, ಅದಕ್ಕೆ ಟೈಮ್ ಆಗ್ತಾ ಇದೆ. ನೀವು ಬಹಳ ಈಸಿಯಾಗಿ ಇದನ್ನು ಸಾಲ್ವ್ ಮಾಡಬಹುದು, ಸರಿ ಅಲ್ವಾ. ಸೊ 8ನ ನೀವು ಇದರಲ್ಲಿ ಫೈಂಡ್ ಔಟ್ ಮಾಡಿ. 6 + 4 10 ಆಗ್ತಾನೆ, 10 ಅಂದರೆ 1 ಸರ್, ಹೌದಾ. 6 + 3 9 ಸರ್, 6 + 2 8 ಸರ್, 8 ಬಂದಿದ್ದಾನೆ ಅಣ್ತಮ್ಮ, ಹೌದಾ. ಸೊ ಆಪ್ಷನ್ ಸಿ ಈಸ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಈಸ್ ದಿ ಕರೆಕ್ಟ್ ಆನ್ಸರ್.
ಸರಿ ಅಲ್ವಾ? ತಿಳಿತಾ ಉಂಟಲ್ವಾ ಎಲ್ಲರಿಗೂ? ಎಸ್. ಸೊ ಭಾಳ ಈಸಿಯಾಗಿ ನೀವು ಭಯಂಕರ ಕ್ವಶನ್ಸ್ನ ಡಿಜಿಟ್ ಸಮ್ ಮುಖಾಂತರ ಸಾಲ್ವ್ ಮಾಡ್ಬೋದು. ಸರಿ ಅಲ್ವಾ? ನೆಕ್ಸ್ಟ್ ನೋಡಿ. ಓಕೆ, ಮತ್ತೆ ಭಯಂಕರ ಕ್ವಶನ್ ಬಂದಿದೆ. 47104 ಡಿವೈಡೆಡ್ ಬೈ 184 ಅಂತ ಕೇಳಿದ್ದಾನೆ. 184 ಅಂತ ಕೇಳಿದ್ದಾನೆ. ಸೊ ಇದನ್ನು ಏನು ಮಾಡ್ತೀರಾ ನೀವು? 9 ಏನಾದರೂ ಕಾಣ್ತಾ ಇದ್ದಾನ ಮೇಲ್ಗಡೆ? ಸರ್ 9 ಕಾಣ್ತಾ ಇಲ್ಲ ಸರ್. ಕೆಳಗಡೆ ಏನಾದರೂ 9 ಕಾಣ್ತಾ ಇದ್ದಾನ? ಕಾಣ್ತಾ ಇದ್ದಾನೆ ಸರ್. ಹೌದಾ? ಈಗ ನೋಡಿ 4 + 7 11. ಸೊ ನೋಡಿ, ನೆನ್ಪಿಟ್ಕೊಳ್ಳಿ, ಏನಾದರೂ ನಿಮಗೆ 9 ಡೈರೆಕ್ಟಾಗಿ ಕಂಡ್ರೆ ಕ್ಯಾನ್ಸಲ್ ಮಾಡಿ, ಇಲ್ಲಪ್ಪ ಅಂತಂದರೆ ನಾರ್ಮಲ್ ಆ್ಯಡ್ ಮಾಡ್ತಾ ಹೋಗಿ. ಹೌದಾ? 4 + 7 11, 11 + 1 12, 12 + 4 16 ಬರ್ತಾನೆ. 12 + 4 16 ಬರ್ತಾನೆ. ಅಗೇನ್ 1 + 6 7 ಬರ್ತಾನೆ. 1 + 6 7 ಬರ್ತಾನೆ. ಡಿವೈಡೆಡ್ ಬೈ ತೆಳಗಡೆ ಏನು ಬಂದಿದ್ದಾನೆ? 4 ಬಂದಿದೆ. ಓಕೆ ಸರ್. ಹೌದಾ? ಹೇಳಿದ್ದೀನಿ ಅಣ್ತಮ್ಮ, ಡೆನಾಮಿನೇಟರ್ದಲ್ಲಿ 4 ಬಂದರೆ ಇವನಿಗೆ ಸಹಾಯ ಮಾಡಲಿಕ್ಕೆ ಯಾರು ಬರ್ತಾರೆ? 4 ಬಂದರೆ ಅವನಿಗೆ ಸಹಾಯ ಮಾಡಲಿಕ್ಕೆ 7 ಬರ್ತಾನೆ. ಹೌದಾ? 7 ಬರ್ತಾನೆ. ಹೌದಾ? ಇದನ್ನು ನಾವು 7ಇಂದ ಮಲ್ಟಿಪ್ಲೈ ಮಾಡಿದ್ದೀವಿ. ಹೌದಲ್ವಾ? ಸೊ ಇದನ್ನು ನಾವು 7ಇಂದ ಮಲ್ಟಿಪ್ಲೈ ಮಾಡಿದ್ದೀವಿ. 7 7s 49 ಆಗ್ತಾನೆ. ಹೌದಾ? 4 7s 28 ಆಗ್ತಾನೆ. 4 7s 28 ಆಗ್ತಾನೆ. ಈಗ ಮತ್ತೆ ಡಿಜಿಟ್ ಸಮ್ ಮಾಡಿ. ಸರ್ 9 ಕಾಣ್ತಾ ಇದೆ, ನೀವು ಇದನ್ನು ಡಿಜಿಟ್ ಸಮ್ ಮಾಡಿದರೂ ನಿಮ್ಮ ಆನ್ಸರ್ ಸೇಮೇ ಬರುತ್ತೆ. ನೀವು 9ಅನ್ನು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿಬಿಡಿ. ಮೇಲೆ ಉಳಿದಿರೋನು ಏನು ಉಳಿದಿದ್ದಾನೆ? 4 ಉಳಿದಿದ್ದಾನೆ. ತೆಳಗಡೆ 2 + 8 ಅಂದರೆ 10 ಸರ್. ಅಗೇನ್ 1 + 0 ಅಂದರೆ 1 ಸರ್. ಹೌದಾ? ನಿಮ್ಮದು ಫೈನಲ್ ಆನ್ಸರ್ ಏನು ಬಂದಿದೆ? 4 ಬಂದಿದೆ. ಈ 4ನ ನೀವು ಆಪ್ಷನ್ದಲ್ಲಿ ಹುಡುಕಿ. ಹೌದಾ? ಯಾವ ಆಪ್ಷನ್ದಲ್ಲಿ ನಿಮಗೆ 4 ಸಿಗ್ತಾನೆ ಅವನೇ ನಿಮ್ಮ ಕರೆಕ್ಟ್ ಆನ್ಸರ್ ಆಗ್ತಾನೆ. ಹೌದಾ? ಈಗ ನೋಡಿ, 6 3 9 ಹೋಗಿದ್ದಾನೆ, ಇಲ್ಲಿ 2 ಸಿಕ್ಕಿದ್ದಾನೆ. ಹೌದಾ? ಓಕೆ. 6 + 4 10, 10 + 4 14 ಆಗ್ತಾನೆ. 14 ಬರ್ತಾನೆ. 14 ಅಂದರೆ ನಿಮ್ಮದು ಇದು 5 ಬಂದಿದೆ. ಹೌದಾ? ನೆಕ್ಸ್ಟ್ ನೋಡಿ, 6 + 5 11, 11 + 2 13 ಬರುತ್ತೆ. ಹೌದಾ? 6 + 5 11, 11 + 2 13 ಬರುತ್ತೆ. 13 ಅಂದರೆ ನಿಮಗೆ ಗೊತ್ತಿದೆ, 1 + 3 4. ಹೌದಾ? ನಮಗೆ ಬೇಕಾಗಿರೋದು 4 ಬಂದಿದ್ದಾನೆ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಸರಿ ಅಲ್ವಾ? ಮಜಾ ಬರ್ತಾ ಇದೆ ಅಂತಮ್ಮ. ಈಗ ನೆಕ್ಸ್ಟ್ ನೋಡಿ. ಓಕೆ, ಈಗ ಮತ್ತೆ ಭಯಂಕರ ಕ್ವಶನ್ ಬಂದಿದೆ ನೋಡಿ. 318128 ಡಿವೈಡೆಡ್ ಬೈ 1348 ಅಂತ ಕೇಳಿದ್ದಾನೆ. 1348. ಹೌದಾ? ಓಕೆ ಸರ್, 9 ಕಾಣ್ತಾ ಇದ್ರೆ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ತೀವಿ. ಹೌದಾ? 8 + 1 9 ಕಂಡಿದ್ದಾನೆ. 8 + 1 9 ಕಾಣ್ತಾ ಇದ್ದಾನೆ. ಹೌದಾ? ಉಳಿದಿರೋದು 3 + 2 5 ಉಳಿದಿದ್ದಾನೆ. 3 + 2 5 ಉಳಿದಿದೆ. ತೆಳಗಡೆ 8 + 1 9 ಹೋಗಿದ್ದಾನೆ. 3 + 4 7 ಉಳಿದಿದ್ದಾನೆ. 3 + 4 7 ಉಳಿದಿದೆ. ನೋಡಿ, ನಾ ಏನು ಕಲಿಸಿದ್ದೀನಿ ಅದೇ ನಿಮಗೆ ಇಲ್ಲೇ ಸಾಲ್ವ್ ಮಾಡ್ತಾ ಇದ್ದೀವಿ. ಹೌದಾ? ಡೆನಾಮಿನೇಟರ್ದಲ್ಲಿ ಏನು ಬಂದಿದ್ದಾನೆ ಅಂತಮ್ಮ? 7 ಬಂದಿದ್ದಾನೆ. ಹೌದಾ? ಡೆನಾಮಿನೇಟರ್ದಲ್ಲಿ 7 ಬಂದಿದ್ದಾನೆ ಅಂತಂದರೆ ಇದನ್ನು ನೀವು 1 ಮಾಡಲಿಕ್ಕೆ ಎದರ ಸಹಾಯ ತೊಗೊತೀರಾ? ಸರ್ 4ನ ಸಹಾಯ ತೊಗೊತೀವಿ. ಕಲ್ತಿದ್ದೀರಾ? ಅದಕ್ಕೆ ಹೇಳೋದು, ಕಾನ್ಸೆಪ್ಟ್ನ ಕರೆಕ್ಟಾಗಿ ತಿಳ್ಕೊಳ್ಳಿ. ಹೌದಾ? ಕಾನ್ಸೆಪ್ಟ್ನ ಕರೆಕ್ಟಾಗಿ ತಿಳ್ಕೊಂಡ್ರೆ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಹೌದಲ್ವಾ? ಡೆನಾಮಿನೇಟರ್ದಲ್ಲಿ 7 ಬಂದಿದ್ದಾನೆ. 7 ಬಂದರೆ ನಿಮಗೆ ಹೇಳಿದ್ದೀನಿ, ಇವನಿಗೆ ಸಹಾಯ ಮಾಡಲಿಕ್ಕೆ 4 ಬರ್ತಾನೆ. ಎದಕ್ಕೆ ಬರ್ತಾನೆ ಸರ್? ಡೆನಾಮಿನೇಟರ್ನ 1 ಮಾಡಲಿಕ್ಕೆ. ಹೌದಾ? ಸೊ ಈಗ ನೋಡಿ, 5 4s 20 ಆಗ್ತಾನೆ. 7 4s 28 ಆಗ್ತಾನೆ. ಹೌದಾ? ಸೊ 2 + 0 2 ಬರ್ತಾನೆ. 2 + 8 10 ಸರ್. ಅಗೇನ್ 1 + 0 1 ಸರ್. ಹೌದಾ? 1 + 0 1 ಸರ್. 2 ಬಂದಿದ್ದಾನೆ. ಈ 2ನ ನೀವು ಆಪ್ಷನ್ದಲ್ಲಿ ಹುಡುಕಿ. ಓಕೆ, ಈಗ ನೋಡಿ, 6 + 4
10 10 ಪ್ಲಸ್ 2 12 ಬರ್ತಾನೆ ಹೌದಾ. 12 ಅಂದರೆ ನಿಮಗೆ ಗೊತ್ತಿದೆ 1 ಪ್ಲಸ್ 2 3 ಹೌದಾ. ಇದನ್ನು ನೋಡಿ 5 ಪ್ಲಸ್ 2 7 7 ಪ್ಲಸ್ 6 13 ಬರ್ತಾನೆ. 13 ಅಂದರೆ ನಿಮಗೆ ಗೊತ್ತಿದೆ 1 ಪ್ಲಸ್ 3 4 ಹೌದಾ. ಈಗ ನೆಕ್ಸ್ಟ್ ಆಪ್ಷನ್ ನೋಡಿ 6 ಪ್ಲಸ್ 4 10 10 ಪ್ಲಸ್ 4 14 ಬರ್ತಾನೆ. 14 ಅಂದರೆ ನಿಮಗೆ ಗೊತ್ತಿದೆ 1 ಪ್ಲಸ್ 4 5 ಹೌದಾ. ಸೊ 6 3 ಡೈರೆಕ್ಟಾಗಿ 9ಅನ್ನು ಕ್ಯಾನ್ಸಲ್ ಮಾಡಿದ್ದೀವಿ. ಉಳಿದಿರೋದೇನು ಉಳಿದಿದ್ದಾನೆ 2 ಉಳಿದಿದ್ದಾನೆ. ನಮ್ಗೆ ಬೇಕಾಗಿರೋದು 2 ಬೇಕಿತ್ತು ಸರ್, 2 ಆಪ್ಷನ್ದಲ್ಲಿ ಸಿಕ್ಕಿದ್ದಾನೆ ಸರ್. ಆಪ್ಷನ್ ಡಿ ಈಸ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಈಸ್ ದಿ ಕರೆಕ್ಟ್ ಆನ್ಸರ್. ಸರಿ ಅಲ್ವಾ? ಓಕೆ, ಬಹಳ ಭಯಂಕರ ಕ್ವಶನ್ ಬಂದಿದೆ ನೋಡಿ ಹೌದಾ. 1 1 9 2 8 ಹೌದಾ. 1 1 9 2 8 704 ಡಿವೈಡೆಡ್ ಬೈ 7 2 7 3 6 ಅಂತ ಕೊಟ್ಟಿದ್ದಾರೆ ಹೌದಾ. ಇದನ್ನು ನೋಡಿ ಮಾನಸಿಕ ಆಗಬಾರ್ದು ಅಂತಮ್ಮ ಹೌದಾ. ಸರ್ ನಮಗೆ ಡಿಜಿಟ್ ಸಮ್ ಗೊತ್ತಿದೆ, ವಿತಿನ್ 10 ಸೆಕೆಂಡ್ಸಲ್ಲಿ ನಾವು ಸಾಲ್ವ್ ಮಾಡ್ತೀವಿ ಹೌದಾ. ಈಗ ನೋಡಿ 9 ಕಾಣ್ತಾ ಇದೆ, 8 ಪ್ಲಸ್ 1 9 ಕಾಣ್ತಾ ಇದೆ, 7 ಪ್ಲಸ್ 2 9 ಕಾಣ್ತಾ ಇದೆ ಹೌದಾ. ಉಳಿದಿರೋದು ಡೆನಾಮಿನೇಟರ್ದಲ್ಲಿ ಏನು ಉಳಿದಿದ್ದಾನೆ 1 ಪ್ಲಸ್ 4 5 ಉಳಿದಿದ್ದಾನೆ, 5 ಉಳಿದಿದ್ದಾನೆ ಹೌದಾ. 9 ನಮಗೆ ಎಲ್ಲೇ ಕಾಣ್ತಾ ಇದೆ ಅದನ್ನು ನಾವು ಹಾರಿಸಿದ್ದೀವಿ ಹೌದಾ. 9ಅನ್ನು ನಾವು ಹಾರಿಸಿದ್ದೀವಿ ಸರಿ ಅಲ್ವಾ. ಸೊ ಅದೇ ರೀತಿ 7 ಪ್ಲಸ್ 2 9 ಕಾಣ್ತಾ ಇದ್ದಾನೆ, 6 ಪ್ಲಸ್ 3 9 ಕಾಣ್ತಾ ಇದ್ದಾನೆ. ಉಳಿದಿರೋದೇನು ಉಳಿದಿದ್ದಾನೆ 7 ಉಳಿದಿದ್ದಾನೆ. ಉಳಿದಿರೋದೇನು ಉಳಿದಿದ್ದಾನೆ 7 ಉಳಿದಿದೆ. ಯಾವಾಗೂ ನಿಮಗೆ ಹೇಳಿದ್ದೀನಿ ಡೆನಾಮಿನೇಟರ್ದಲ್ಲಿ 7 ಬಂದರೆ ಇದನ್ನು ಸಹಾಯ ಮಾಡಲಿಕ್ಕೆ 4 ಬರ್ತಾನೆ ಹೌದಾ. 4 ಬರ್ತಾನೆ. ಸೊ 5 4s are 20 ಆಗ್ತಾನೆ, 7 4s are 28 ಆಗ್ತಾನೆ. ಮತ್ತೆ ಇದರದ್ದು ಡಿಜಿಟ್ ಸಮ್ ಮಾಡಿ ಪ್ರತಿಯೊಂದು ಡಿಜಿಟ್ನ ಆ್ಯಡ್ ಮಾಡಿ 2 ಪ್ಲಸ್ 0 2 ಆಗ್ತಾನೆ, 2 ಪ್ಲಸ್ 8 10 ಆಗ್ತಾನೆ, 2 ಪ್ಲಸ್ 8 10 ಆಗ್ತಾನೆ, 1 ಪ್ಲಸ್ 0 1 ಆಗ್ತಾನೆ ಹೌದಾ. ಸೊ ನಿಮ್ಮದು ಫೈನಲ್ ಆನ್ಸರ್ ಏನು ಬಂದಿದೆ 2 ಬಂದಿದೆ. ಈ 2ನ ಆಪ್ಷನ್ದಲ್ಲಿ ಹುಡುಕಿ ಓಕೆ. ಸೊ ನೋಡಿ 6 ಪ್ಲಸ್ 5 11 11 ಪ್ಲಸ್ 1 12 ಬರ್ತಾನೆ ಹೌದಾ. ಅಗೇನ್ 1 ಪ್ಲಸ್ 2 3 ಬರ್ತಾ ಇದ್ದಾನೆ ಸರಿ ಅಲ್ವಾ. ಈಗ 6 ಪ್ಲಸ್ 1 7 7 ಪ್ಲಸ್ 4 11 ಬರ್ತಾ ಇದ್ದಾನೆ ಹೌದಾ. ಅಗೇನ್ 1 ಪ್ಲಸ್ 1 2 ಬರ್ತಾ ಇದ್ದಾನೆ. ನಮಗೆ ಬೇಕಾಗಿರೋದು 2 ಬೇಕಿತ್ತು ಸರ್, ಇಲ್ಲಿ 2 ಬಂದಿದ್ದಾನೆ. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೋಡಿ ವಿತಿನ್ 30 ಸೆಕೆಂಡ್ಸ್ದಲ್ಲಿ ನಾವು ಇದನ್ನು ಆನ್ಸರ್ ಸಾಲ್ವ್ ಮಾಡಿದ್ದೀವಿ ಸರಿ ಅಲ್ವಾ. ಓಕೆ, ಸೊ ಇದು ನಿಮ್ಮದು ಪಾರ್ಟ್ 3 ಆಗಿರುತ್ತೆ ಡಿಜಿಟ್ ಸಮ್ ಓಕೆ. ಪಾರ್ಟ್ 4ದಲ್ಲಿ ಡೆಸಿಮಲ್ಸ್ ಜೊತೆ ಬರ್ತೀನಿ, ಪರ್ಸಂಟೇಜ್ ಜೊತೆ ಬರ್ತೀನಿ ಓಕೆ. ಪರ್ಸಂಟೇಜ್ದಲ್ಲಿ ನಾವು ಡಿಜಿಟ್ ಸಮ್ನ ಹೇಗೆ ಅಪ್ಲೈ ಮಾಡ್ಬೋದು ಓಕೆ, ಡೆಸಿಮಲ್ದಲ್ಲಿ ನಾವು ಹೇಗೆ ಡಿಜಿಟ್ಸನ್ನು ಅಪ್ಲೈ ಮಾಡ್ಬೋದು ಓಕೆ. ಬಹಳಷ್ಟು ಕ್ವಶನ್ಸ್ನ ತರ್ತಾ ಇದ್ದೀನಿ ರೀ ಓಕೆ. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇದನ್ನು ಈ ಸೆಷನ್ನ ನಿಮಗೆ ಲೈಕ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಸರಿ ಅಲ್ವಾ. ನಮಸ್ಕಾರ.